ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಬಯಸದವರು ಯಾರಿದ್ದಾರೆ ಅಲ್ಲವೇ? ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ದೂರವಾಗಿ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸಿ, ವೃತ್ತಿಯಲ್ಲಿ ಯಶಸ್ಸು ಸಿಗಬೇಕು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಬೇಕು ಎಂದು ಬಯಸುತ್ತಾರೆ. ಸಂಪತ್ತು ಮತ್ತು ಸಮೃದ್ಧಿ ಎಂದಾಕ್ಷಣ ನಮ್ಮ ನೆನಪಿಗೆ ಬರುವುದು ಲಕ್ಷ್ಮೀ ದೇವಿ. ಆದರೆ ದಕ್ಷಿಣ ಭಾರತದಲ್ಲಿ ಕೇವಲ ಲಕ್ಷ್ಮೀ ದೇವಿಯನ್ನಷ್ಟೇ ಅಲ್ಲದೆ ಸಂಪತ್ತು, ಅದೃಷ್ಟ, ಯಶಸ್ಸು, ಜ್ಞಾನ ಮತ್ತು ಸಮೃದ್ಧಿಗಾಗಿ ಇನ್ನೂ ಹಲವು ದೇವರು ದೇವತೆಗಳನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಹಾಗಾದರೆ ಆ ದೇವರು ಮತ್ತು ದೇವತೆಗಳು ಯಾರು ಎಂಬುದನ್ನು ತಿಳಿಯೋಣ. ಮೊದಲನೆಯದು ಅಷ್ಟಲಕ್ಷ್ಮಿ ದೇವಿ. ಲಕ್ಷ್ಮೀ ದೇವಿಯ 8 ರೂಪಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಈ 8 ರೂಪಗಳು ಕೇವಲ ಹಣದ ಸಂಪತ್ತನ್ನಷ್ಟೇ ಅಲ್ಲದೆ ಜೀವನದ ವಿವಿಧ ರೀತಿಯ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತವೆ. ಆದಿಲಕ್ಷ್ಮಿ ಆಧ್ಯಾತ್ಮಿಕ ಸಂಪತ್ತಿನ ಪ್ರತೀಕ. ಧನಲಕ್ಷ್ಮಿ ಭೌತಿಕ ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಯನ್ನು ಕರುಣಿಸುವ ದೇವತೆ. ಧಾನ್ಯಲಕ್ಷ್ಮಿ ಆಹಾರ, ಧಾನ್ಯ ಮತ್ತು ಪೋಷಣೆಯ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾಳೆ. ಗಜಲಕ್ಷ್ಮಿ ಶಕ್ತಿ, ವೈಭವ ಮತ್ತು ರಾಜಸಿಕ ಸಮೃದ್ಧಿಯ ಸಂಕೇತ. ಸಂತಾನಲಕ್ಷ್ಮಿ ಸಂತಾನ ಮತ್ತು ಕುಟುಂಬದ ಸುಖ ಸಮೃದ್ಧಿಯನ್ನು ಕರುಣಿಸುವ ದೇವತೆ. ವೀರಲಕ್ಷ್ಮಿ ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ರೂಪ. ವಿಜಯಲಕ್ಷ್ಮಿ ಜೀವನದಲ್ಲಿ ಜಯ ಮತ್ತು ಯಶಸ್ಸನ್ನು ನೀಡುವ ರೂಪ. ಮತ್ತು ವಿದ್ಯಾಲಕ್ಷ್ಮಿ ಜ್ಞಾನ, ವಿದ್ಯೆ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುವ ದೇವತೆ. ತಮಿಳುನಾಡಿನ ಚೆನ್ನೈನಲ್ಲಿರುವ ಅಷ್ಟಲಕ್ಷ್ಮಿ ದೇವಸ್ಥಾನ ಅಷ್ಟಲಕ್ಷ್ಮಿ ದೇವಿಗೆ ಸಮರ್ಪಿತವಾಗಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಅಷ್ಟಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಹಣಕಾಸಿನ ಸಮೃದ್ಧಿಯ ಜೊತೆಗೆ ಜ್ಞಾನ, ಯಶಸ್ಸು, ಆರೋಗ್ಯ, ಕುಟುಂಬದ ನೆಮ್ಮದಿ ಮತ್ತು ಒಟ್ಟಾರೆ ಯೋಗಕ್ಷೇಮ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಎರಡನೆಯದು ಪದ್ಮಾವತಿ ದೇವಿ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವ ಮತ್ತೊಂದು ದೇವತೆ ಪದ್ಮಾವತಿ ದೇವಿ. ತಮಿಳಿನಲ್ಲಿ ಅಲಮೇಲು ಮಂಗೈ, ತೆಲುಗಿನಲ್ಲಿ ಅಲಮೇಲು ಮಂಗ ಎಂದು ಕರೆಯಲ್ಪಡುವ ಪದ್ಮಾವತಿ ದೇವಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪತ್ನಿ ಎಂಬ ನಂಬಿಕೆ ಇದೆ. ಸಂಪತ್ತು, ಸಮೃದ್ಧಿ, ಕರುಣೆ ಮತ್ತು ಸೌಭಾಗ್ಯದೊಂದಿಗೆ ಪದ್ಮಾವತಿ ದೇವಿಗೆ ವಿಶೇಷವಾದ ಸಂಬಂಧವಿದೆ. ಆಂಧ್ರ ಪ್ರದೇಶದ ತಿರುಚನೂರಿನ ಶ್ರೀ ಪದ್ಮಾವತಿ ಅಮ್ಮವಾರಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪದ್ಮಾವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಕುಟುಂಬದಲ್ಲಿ ನೆಮ್ಮದಿ, ಸೌಭಾಗ್ಯ, ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಮೂರನೆಯದು ಕುಬೇರ ದೇವರು. ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಗಾಗಿ ಪೂಜಿಸಲ್ಪಡುವ ಪ್ರಮುಖ ದೇವರಲ್ಲಿ ಕುಬೇರ ದೇವರು ಕೂಡ ಒಬ್ಬರು. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಕುಬೇರನನ್ನು ದೇವತೆಗಳ ಕೋಶಾಧಿಕಾರಿ ಮತ್ತು ಸಂಪತ್ತಿನ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅನೇಕರು ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರನ್ನು ಪೂಜಿಸುತ್ತಾರೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಹಣಕಾಸಿನ ಸ್ಥಿರತೆ, ಸಂಪತ್ತಿನ ವೃದ್ಧಿ ಮತ್ತು ಜೀವನದಲ್ಲಿ ಯಶಸ್ಸಿಗಾಗಿ ಕುಬೇರ ದೇವರನ್ನು ಭಕ್ತಿಯಿಂದ ಆರಾಧಿಸುವ ಪದ್ಧತಿ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಕೇವಲ ಪೂಜೆ ಮಾತ್ರವಲ್ಲದೆ ಪ್ರಾಮಾಣಿಕ ಪರಿಶ್ರಮ, ಸರಿಯಾದ ಹಣಕಾಸಿನ ನಿರ್ವಹಣೆ ಮತ್ತು ಧರ್ಮಬದ್ಧವಾದ ಜೀವನ ಕೂಡ ಸಮೃದ್ಧಿಗೆ ಬಹಳ ಮುಖ್ಯ. ನಾಲ್ಕನೆಯದು ಕನಕದುರ್ಗಾ ದೇವಿ. ಮುಂದಿನ ದೇವತೆ ಕನಕದುರ್ಗಾ ದೇವಿ. ಆಂಧ್ರ ಪ್ರದೇಶದಲ್ಲಿ ವಿಜಯವಾಡದಲ್ಲಿರುವ ಕನಕದುರ್ಗಾ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕನಕದುರ್ಗಾ ದೇವಿಯನ್ನು ಆದಿಪರಾಶಕ್ತಿಯ ದೈವಿಕ ರೂಪವೆಂದು ಭಕ್ತರು ಆರಾಧಿಸುತ್ತಾರೆ. ಈ ಕ್ಷೇತ್ರದಲ್ಲಿ ದೇವಿಯು ಸ್ವಯಂಭೂ ರೂಪದಲ್ಲಿ ಪ್ರಕಟಗೊಂಡಿದ್ದಾಳೆ ಎಂಬ ನಂಬಿಕೆಯೂ ಇದೆ. ಭಕ್ತರು ಕನಕದುರ್ಗಾ ದೇವಿಯನ್ನು ಭಯವನ್ನು ದೂರ ಮಾಡುವ, ಧೈರ್ಯವನ್ನು ನೀಡುವ ಮತ್ತು ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕರುಣಿಸುವ ತಾಯಿಯಾಗಿ ಪೂಜಿಸುತ್ತಾರೆ. ಜೀವನದಲ್ಲಿ ಎದುರಾಗುವ ನಕಾರಾತ್ಮಕತೆ ಮತ್ತು ಅನ್ಯಾಯದ ವಿರುದ್ಧ ರಕ್ಷಣೆಯನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಸಂಪತ್ತು, ಸಮೃದ್ಧಿ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೂಡ ಕನಕದುರ್ಗಾ ದೇವಿಯನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಐದನೆಯದು ವೆಂಕಟೇಶ್ವರ ಸ್ವಾಮಿ.
ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಅತ್ಯಂತ ಭಕ್ತಿಯಿಂದ ಪೂಜಿಸಲ್ಪಡುವ ದೇವರಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರಮುಖರು. ವೆಂಕಟೇಶ್ವರ ಸ್ವಾಮಿಯನ್ನು ತಿರುಪತಿ ಬಾಲಾಜಿ, ಶ್ರೀನಿವಾಸ ಸ್ವಾಮಿ ಮತ್ತು ಗೋವಿಂದ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ವೆಂಕಟೇಶ್ವರ ಸ್ವಾಮಿಯನ್ನು ಭೌತಿಕ ಸಮೃದ್ಧಿಯ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ನೆಮ್ಮದಿಯೊಂದಿಗೆ ಕೂಡ ಸಂಬಂಧಿಸಲಾಗಿದೆ. ಭಕ್ತರು ಆಳವಾದ ನಂಬಿಕೆ ಮತ್ತು ಸಮರ್ಪಣೆಯಿಂದ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅದೃಷ್ಟ, ಯಶಸ್ಸು ಮತ್ತು ಶಾಂತಿ ದೊರೆಯುತ್ತದೆ ಎಂದು ನಂಬುತ್ತಾರೆ. ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಮುಂದೆ ಸಾಗಲು, ಅಡೆತಡೆಗಳನ್ನು ಎದುರಿಸಲು ಮತ್ತು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಸ್ವಾಮಿಯ ಆಶೀರ್ವಾದ ಸಹಾಯ ಮಾಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಹೀಗೆ ನೋಡಿದರೆ ದಕ್ಷಿಣ ಭಾರತದ ದೇವಾಲಯಗಳು ಕೇವಲ ಸಂಪತ್ತಿಗಾಗಿ ಮಾತ್ರವಲ್ಲದೆ ಜ್ಞಾನ, ಧೈರ್ಯ, ಆರೋಗ್ಯ, ಕುಟುಂಬದ ನೆಮ್ಮದಿ, ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಮೃದ್ಧಿಗಾಗಿ ಕೂಡ ಭಕ್ತಿಯಿಂದ ಆರಾಧಿಸಲ್ಪಡುತ್ತವೆ. ಅಷ್ಟಲಕ್ಷ್ಮಿ ದೇವಿ, ಪದ್ಮಾವತಿ ದೇವಿ, ಕುಬೇರ ದೇವರು, ಕನಕದುರ್ಗಾ ದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿ ಪ್ರತಿಯೊಬ್ಬ ದೇವತೆಗೂ ನಮ್ಮ ಜೀವನದ ವಿಭಿನ್ನ ಅಗತ್ಯಗಳಿಗೆ ಸಂಬಂಧಿಸಿದ ವಿಶೇಷ ಮಹತ್ವವಿದೆ. ಆದರೆ ದೇವರ ಆಶೀರ್ವಾದದ ಜೊತೆಗೆ ನಮ್ಮ ಪ್ರಾಮಾಣಿಕ ಪರಿಶ್ರಮ, ಒಳ್ಳೆಯ ಕರ್ಮ, ಹಣದ ಸರಿಯಾದ ಬಳಕೆ ಮತ್ತು ಇತರರ ಬಗ್ಗೆ ಒಳ್ಳೆಯ ಮನಸ್ಸು ಕೂಡ ಜೀವನದ ನಿಜವಾದ ಸಮೃದ್ಧಿಗೆ ಕಾರಣವಾಗುತ್ತದೆ. ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿಯ ಕೃಪೆ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಿರಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.